ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿದ 378 ಪ್ರಕರಣಗಳು. ಪಾಂಡುಪುರ ತಾಲೂಕಿನ ನ್ಯಾಯಾಲಯಗಳಲ್ಲಿ ಆಯೋಜಿಸಲಾಗಿದ್ದ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಬಿ ಪಾರ್ವತಮ್ಮ ಅವರ ನೇತೃತ್ವದಲ್ಲಿ ಹಲವಾರು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 6506 ಬಾಕಿ ಪ್ರಕರಣಗಳಲ್ಲಿ 678 ಪ್ರಕರಣಗಳು ರಾಜಿ ಸಂಧಾನಕ್ಕಾಗಿ ತೆಗೆದುಕೊಳ್ಳಲಾಗಿತ್ತು. ಅದರಲ್ಲಿ ಒಟ್ಟು 326 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಈ ಸಂದರ್ಭದಲ್ಲಿ ರಾಜಿ ಸಂಧಾನ ಕುರಿತಂತೆ ಹಿರಿಯ ವಕೀಲ ಅಮರನಾಥ್ ಹಾಗೂ ವಕೀಲ ಪುರುಷೋತ್ತಮ್ ಮಾತನಾಡಿದರು. ನಾನು ಲಾಸ್ಟಲ್ಲಿ ಇತ್ತಲ್ಲ ಅದಕ್ಕೆ ಎಕ್ಸ್ಪೋರ್ಟ್ ಆಗಲಿಲ್ಲ. ಪ್ರತಿ ಪೇಜಿಗೆ ಬೇಕಾ? ಪ್ರತಿ ಪೇಜಿಗೆ ಬೇಕು ಅಲ್ಲ, ಇನ್ನು ನಾನು ಇಡೀ ಮಾಡಿದ್ದೀನಿ ಅದಕ್ಕೋಸ್ಕರ. ಆಯ್ತು, ಪ್ರತಿ ಪೇಜಲ್ಲ. ಸಂತೋಷದಿಂದ ಇದೆ ಇವಾಗ ದಿವಸ ಹೋರಾಟ ಸರ್ಕಾರಕ್ಕೆ ಸರಳವಾಗ್ತದೆ ಆಡಳಿತ. ನೀವು ಆಡಳಿತನ ಸರಳ ಮಾಡೋಕ್ಕೆ ಪಕ್ಷದಾರರು ಸಂಬಂಧಿತ ಇರಬೇಕು. ನಾನೇನಾಗಿ ಅದು ನಾನು ಹೇಳುವಂಗಿಲ್ಲ. ನಾವು ಯಾರಿಗೂ ಅವರಾಗಿದ್ದವ್ರು ಬಂದರೆ ನಮ್ಮೆಲ್ಲರಿಗೂ ಸಹಕಾರ ನೀಡ್ತೀವಿ. ಅದರಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮಗೆ ಸಾಮಾನ್ಯ ಜನರು ಏನೇನು ಅಭಿಪ್ರಾಯ ಮಾಡ್ತೇವೆ. ಏನೇನು ವೃತ್ತಿ ಇಲ್ಲ ಮಾಡ್ತಾ ಇದ್ದೀವಿ ನಾವು ಶಾಲೆಗಳು ತಿಳುವಳಿಕೆ ಅಡ್ಡದಾರಿಗೆ
ನಂಗೆ ನ್ಯಾಯ ಪೈಸೆ ಬೇಡ ಅವ್ನಿಗೆ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಅಂದರೆ ಪೊಲೀಸ್ ಸ್ಟೇಷನ್ ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡಿ. ಆ ಮಳೆಗೆ ಬಂದು ಮುಂದೆ ಯಾವುದೋ ಏನಾಗುತ್ತೆ ಬಿಸಿಲಂತೆ ಇದ್ದಾಗ ಎಲ್ಲರೂ ಸರಿ ಗೊತ್ತಿಲ್ಲ ಅವೆಲ್ಲ ಸರಿ ಗೊತ್ತಿಲ್ಲ ನಾವು ಮಾನಸಿಕ ಎಷ್ಟು ಯಾರು ಕೊಟ್ಟಿಲ್ಲ ಅದನ್ನೆಲ್ಲ ರಾಜ್ಯ ಅಂತ ಬಂದಾಗ ಅದನ್ನೆಲ್ಲ ಮುಗಿಬೇಕಾಗ್ತದೆ ಅಲ್ವಾ? ರಾಜ್ಯ ಅಂತ ಬಂದಾಗ ಅವನ್ನೆಲ್ಲ ಮತ್ತೆ ರಾಜ್ಯ ಅವರು ನಮ್ಮ ಗೌರ್ಮೆಂಟ್ಲೆಲ್ಲ ನಾವು ಹೇಳ್ತಾರೆ ನಮ್ಮ ಭಾವ ಕೇಳ್ತಿರ್ಬೇಕು ಅದರಿಂದ ಅವ್ರಿಗೆ ಮಾನಸಿಕ ಯಾತ್ರೆ ಆಗುತ್ತೆ ಈಗ ಅವ್ರಿಗೆ ನೆಮ್ಮದಿಯಾಗಿದೆ ಅಷ್ಟೇ ಮಾಡೋದು. ಪಾಂಡವಪುರ ವಕೀಲರ ಸಂಘದಲ್ಲಿ ಪಾಂಡವಪುರದಲ್ಲಿ ನ್ಯಾಯವಾದಿಯಾಗಿ ನನ್ನ ವೃತ್ತಿಯನ್ನು ಮಾಡ್ತಾ ಇರ್ತೇನೆ. ಈ ದಿವಸ ಪಾಂಡವಪುರದಲ್ಲಿ ವಿಶೇಷವಾದ ಜನತಾ ನ್ಯಾಯಾಲಯವನ್ನು ಸರ್ಕಾರ ನಿಗದಿಪಡಿಸಿತ್ತು. ಇವತ್ತು ದಿವಸ ಈ ಜನತಾ ನ್ಯಾಯಾಲಯದಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಬಹಳ ಹಳೆಯ ಪ್ರಕರಣ 300/2010 ಪ್ರಕರಣವು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥವಾಗಿದೆ. ಈ ಪ್ರಕರಣ ಮುಖ್ಯಾಂಶ ಏನಂತಂದರೆ ಇದರಲ್ಲಿ ನಾಗರಾಜು ಅನ್ನೋರಿಗೆ ಅವ್ರ ತಂದೆ ಸಿದ್ದೇಗೌಡ ಅನ್ನೋರು ಒಂದು ಮರಣಶಾಸನವನ್ನು ಬರೆದಿದ್ದರು. ಆ ಮರಣಶಾಸನದ ಪ್ರಕಾರ ಸಂಪೂರ್ಣ ಅವರ ಮಾಲೀಕರಾಗಿದ್ದರು. ಆದರೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಅವರ ತಮ್ಮ ರಾಮೇಗೌಡ, ಇನ್ನೊಬ್ಬ ತಮ್ಮ ಶ್ರೀನಿವಾಸ್ ಅನ್ನೋರು ಖಾತೆಯನ್ನು ಜಂಟಿಯಾಗಿ ರೆವಿನ್ಯೂ ನ್ಯಾಯಾಲಯದಲ್ಲಿ ಇಡಿಸಿದ್ದ ಪರಿಣಾಮವಾಗಿ ಸಿವಿಲ್ ದಾವೆಯನ್ನು ಹಾಕಬೇಕಾದ ಪರಿಸ್ಥಿತಿ ಬಂತು ನಾಗರಾಜ್ ಅವರಿಗೆ. ಆ ಪ್ರಕರಣ 2010ರಿಂದ ಇವತ್ತವರೆಗೆ ನಡ್ಕೊಂಬರ್ತಿತ್ತು. ಈಗ ಕುಟುಂಬದಲ್ಲಿ ರಾಮೇಗೌಡರು ತೀರ್ಕೊಂಡ ಮೇಲೆ ಅವ್ರ ಕುಟುಂಬದಲ್ಲಿ ಸಾಮರಸ್ಯವನ್ನು ಉಂಟು ಮಾಡಲಿಕ್ಕೋಸ್ಕರ ಈ ವ್ಯಾಜ್ಯ ಬೇಡ ಅಂತ ತೀರ್ಮಾನ ಮಾಡಿ ಅವರವರೇನೆ ಇದು ಸಂಪೂರ್ಣ ನಾಗರಾಜ್ ಅವ್ರಿಗೆ ಸೇರ್ತಕ್ಕಂಥ ಆಸ್ತಿ ಅಂತ ಒಪ್ಕೊಂಡು ಅವರವರೇ ರಾಜಿ ಮಾಡ್ಕೊಂಡಿರೋದ್ರಿಂದ ಇವತ್ತು ಈ ಜನತಾ ನ್ಯಾಯಾಲಯ ಅಂತ ಏನು ಸರ್ಕಾರ ಈ ನ್ಯಾಯಾಲಯ ಇಲಾಖೆಯಿಂದ ಮಾಡಿದೆ ಅದರಿಂದ ಬಹಳ ಉಪಯೋಗವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಪ್ರಕಾರ ಇವತ್ತು ರಾಜಿ ಸಂಧಾನವಾಗಿ ನಾಗರಾಜ್ ಅವರಿಗೆ ಸಂಪೂರ್ಣ ಆಸ್ತಿ ಬಂದಿದೆ. ಅವರ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪಾಂಡವಪುರ ಬಾರ್ನ ನ್ಯಾಯವಾದಿ. ನಾವಿವತ್ತು ಒಂದು ಹಳೆಯ ಪ್ರಕರಣ, ಸರಿಸುಮಾರು 17 ವರ್ಷದ ಹಳೆಯ ಪ್ರಕರಣವನ್ನು ಸುಮಾರು ಸುದೀರ್ಘಾವಧಿಯ ವಿಚಾರಣೆ ನಂತರದಲ್ಲಿ ಕುಟುಂಬದಲ್ಲಿ ಆದಂತಹ ವಿಭಿನ್ನತೆ ಮತ್ತು ಅವರಾದಂತಹ ತಕರಾರುಗಳೇನಿತ್ತು ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಶ್ರಮ ವಹಿಸಿ ವಾದಿ ಪರ ವಕೀಲರಿರ್ಬೋದು, ಎದುರುದಾರ ಪರ ವಕೀಲರಿರ್ಬೋದು ಮತ್ತು ಉಭಯ ಪಕ್ಷಕಾರರ ನಡುವೆ ಒಂದು ಹೊಂದಾಣಿಕೆ ಮನೋಭಾವವನ್ನು ಮೂಡಿಸಲಿಕ್ಕೆ ನ್ಯಾಯಾಲಯದ ವತಿಯಿಂದ ಸಾಕಷ್ಟು ಬಾರಿ ಮಧ್ಯಂತರದಲ್ಲಿ ಅವ್ರನ್ನ ಕರೆಸಿ ಕೌನ್ಸಿಲಿಂಗ್ ಎಲ್ಲ ಮಾಡಿಸಿ ಈ ಒಂದು ಪ್ರಕರಣ ರಾಜಿ ಮಾಡಿಸೋದಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟ ನಂತರದಲ್ಲಿ ನ್ಯಾಯಾಧೀಶರಾದಂಥ ಪಾರ್ವತಮ್ಮನವರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಪ್ರಕರಣ ರಾಜಿ ಮಾಡೋದಕ್ಕೆ ನಿರಂತರ ವ್ಯಾಜ್ಯವನ್ನು ತಡೆಗಟ್ಟಲಿಕ್ಕೆ ನ್ಯಾಯಾಲಯದ ಕಡೆಯಿಂದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಒಂದು ಪ್ರಕರಣ ರಾಜಿಯಾಗಿದೆ. ಹಾಗಾಗಿ ಸಿವಿಲ್ ವ್ಯಾಜ್ಯಗಳಲ್ಲಾಗುವಂತಹ ಬಹು ಪ್ರಕರಣಗಳೇನಿರ್ತದೆ ಅಥವಾ ಕುಟುಂಬದಲ್ಲಾಗುವಂಥ ಭಿನ್ನಾಭಿಪ್ರಾಯ ಇರ್ತದೆ, ಅದಕ್ಕೆ ಈ ಒಂದು ಲೋಕ ಅದಾಲತ್ತು ಒಂದು ಒಳ್ಳೆಯ ವೇದಿಕೆ ಆಗಿರ್ತದೆ. ಸೊ ಈ ಥರ ವೇದಿಕೆ, ಇಂಥ ಲೋಕ ಅದಾಲತ್ ವೇದಿಕೆಗಳಲ್ಲಿ ಉಭಯ ಪಕ್ಷಕಾರರು ಅದ್ರ ಬಗ್ಗೆ ಗಮನ ಕೊಟ್ಟಾಗ ಕುಟುಂಬದಲ್ಲಾಗಂಥ ಹೆಚ್ಚುವರಿ ವ್ಯಾಜ್ಯಗಳು ನಿಯಂತ್ರಣಗೊಳ್ತದೆ ಮತ್ತು ಸುಂದರ ಬದುಕುಗಳು ಕಟ್ಕೊಡೋದಕ್ಕೆ ಇದೊಂದು ಅವಕಾಶ ಆಗುತ್ತೆ. ಹಾಗಾಗಿ ಈ ದಿನ ಲೋಕ ಅದಾಲತ್ನಲ್ಲಿ ಒಂದು 17 ವರ್ಷದ ವಿಳಂಬಿತ ದಾವೆಯನ್ನು ಒಂದು ರಾಜಿ ಸೂತ್ರದ ಸಂಧಾನದ ಮೂಲಕ ಬಗೆಹರಿಸಿ ಅವರ ಎರಡೂ ಕುಟುಂಬಗಳಿಗೂ ಕೂಡ ಇಬ್ಬರಿಗೂ ಒಳ್ಳೆಯ ಫಲ ಸಿಗುವಂಥ ಒಂದು ಪ್ರಕರಣ ಇತ್ಯರ್ಥ ಆಗಿರೋದನ್ನು ಹೇಳೋದಕ್ಕೆ ನಾನು ಈ ದಿನ ಸಂತೋಷ ಪಡ್ತೀನಿ.